ಡಾಕ್ಟರ್ ಹಾಸ್ಪಿಟಲ್ ಬಂದಿದ್ರಲ್ವ, ಅವರು ಡೈರೆಕ್ಟಾಗಿ ಮೀಟ್ ಮಾಡಿ ಹೇಳಿದ್ರು, ಇಲ್ಲಪ್ಪ ಬೇಬಿದ ಹಾರ್ಟ್ ಬೀಟು ಸರಿಯಾಗಿ ಬರ್ತಾ ಇಲ್ಲ, ತುಂಬ ಸಲ ನಿಮ್ಗೆ ಗೊತ್ತಿದೆ ಚೆಕ್ ಮಾಡಿದ್ದಾರೆ ಅಂತ. ಸೊ ಒಂದು ಲಾಸ್ಟ್ ಸ್ಕ್ಯಾನಿಂಗ್ ಮಾಡಿಸ್ಕೊ ಬಂದ್ಬಿಡಿ ಅಂತ ಹೇಳಿದ್ರು. 9 o'clock ಆಗಿದೆ, 9 o'clock ಆಗಿತ್ತು ಆಲ್ರೆಡಿ. ಸೊ ಸ್ಕ್ಯಾನಿಂಗ್ ಮಾಡಿಸ್ಕೊ ಬನ್ನಿ ಅಂತ ಹೇಳಿ ಸ್ಕ್ಯಾನಿಂಗ್ ಸೆಂಟರಿಗೆ ಹೋದ್ವಿ. ಅಲ್ಲಿ ಅವರು ಚೆಕ್ ಎಲ್ಲ ಮಾಡಿ ಸ್ಕ್ಯಾನಿಂಗಲ್ಲೂ ಅವರು ಅದೇ ಹೇಳಿದ್ರು, ಬೇಬಿದು ಹಾರ್ಟ್ ಬೀಟು ಸರಿಯಾಗಿ ಬರ್ತಾ ಇಲ್ಲ, ಎಲ್ಲಿರೋದು ನಿಮ್ಮ ಮನೆ ಅಂತ ಕೇಳಿದ್ರು. ನಾವು ಇಲ್ಲೇ ಇರೋದು ಹಾಸನ್ ದಾಸಕೊಪ್ಲಲ್ಲಿ ಅಂತ ಹೇಳಿದ್ದಕ್ಕೆ ಓಕೆ ಯಾವುದಕ್ಕೂ ಇವತ್ತು ಒಂದಿನ ಇದ್ಬಿಟ್ಟು ಹೋಗಿ ಅಂತ ಹೇಳಿದ್ರು. ನನಗೆ ಆಲ್ರೆಡಿ ತುಂಬ ಭಯ ಇತ್ತು. ಅವ್ರು ಹೇಳಿದ ತಕ್ಷಣ ಫುಲ್ಲು ಭಯ ಅಂದರೆ ಭಯ ಹೋಗ್ಬಿಡ್ತು. ಸರಿ ಅಂದ್ಬಿಟ್ಟು ಹಾಸ್ಪಿಟಲಿಗೆ ಬಂದು ಅಂದರೆ ಡಾಕ್ಟರ್ ಇರಲಿಲ್ಲ, ಸೊ ಟಾಪ್ ನರ್ಸ್ ಇದ್ರು ಅನ್ಕೋತ, ಅಂದರೆ ಇನ್ನೊಬ್ರು ಡಾಕ್ಟರ್ ಇದ್ರು. ಅವರಿಗೆ ಕೊಟ್ಟಿದ್ದಕ್ಕೆ ನಾನು ರಿಪೋರ್ಟ್ನ ಡಾಕ್ಟರ್ಗೆ ಶೇರ್ ಮಾಡ್ತೀನಿ ಇಸ್ಕೊಂಡ್ರು. ಸೊ ಊಟ ಮಾಡಿಲ್ಲ ಅಂತ ಹೇಳಿದ್ಕೆ ನೀವು ಊಟ ಮುಗಿಸ್ಕೊಂಡು ಬನ್ನಿ, ಅಷ್ಟರಲ್ಲಿ ಅವ್ರು ಹೇಳಿರ್ತಾರೆ ಅಂತ. ಸರಿ ಅಂದ್ಬಿಟ್ಟು ಊಟ ಮಾಡೋಕ್ಕೆ ಅಂತ ಹೋಗಿ ಎಲ್ಲ ಆರ್ಡರ್ ಮಾಡಿದ್ದೀವಿ. ನಾನು ತುಂಬ ಅಂದರೆ ತುಂಬ ಹೊಟ್ಟೆ ಹಸಿದಿತ್ತು. ಆರ್ಡರ್ ಮಾಡಿದ್ದೀವಿ, ಇನ್ನೇನದು ಊಟ ಬರಬೇಕು. ಹಾಸ್ಪಿಟಲಿಂದ ಕಾಲ್ ಬಂತು ವಿಶ್ವನ್ಗೆ. ನನಗೆ ಸದ್ಯ ಕಾಲ್ ಬಂತು, ನಾರ್ಮಲ್ ಇದೆ ಹೋಗಿ ಅಂತ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೆ. ಅವರು ಏನು ಹೇಳಿದ್ರು ಅಂತ ನನಗೆ ಕಷ್ಟ ಕೇಳಿಸ್ತಿಲ್ಲ, ಬಟ್ ಸೆಕ್ಷನ್ ಅನ್ನೋದು ಕೇಳಿಸ್ಬಿಡ್ತು. ವಿಶ್ವ ಇಟ್ಬಿಟ್ಟು ನಡಿ ಹಾಸ್ಪಿಟಲ್ಗೆ ಹೋಗೋಣ ಅಂತ ಹೇಳಿದ್ರು. ನಾನು ಯಾಕೆ ವಿಶ್ವ, ಊಟ ಆರ್ಡರ್ ಮಾಡಿದ್ದೀವಿ, ಊಟ ಮಾಡ್ಕೊಂಡು ಹೋಗೋಣ ಅಂತ. ಅವರು ಇಲ್ಲ ಹಾಸ್ಪಿಟಲ್ಗೆ ಯಾಕೆ ಹೇಳು ಸೆಕ್ಷನ್ ಅಂತೆಲ್ಲ ಹೇಳ್ತಾ ಇದ್ರು ಆ ಥರ ಹೇಳಿದ್ರು. ಇಲ್ಲಮ್ಮ, ಅಂದರೆ ರಿಪೋರ್ಟ್ ಎಲ್ಲ ಏನು ತೆಗೆದಿದ್ದಾರಲ್ಲ ಅದನ್ನು ಸೆಕ್ಷನ್ ಮಾಡಿ ಕರೆಕ್ಟಾಗಿ ಬಂದಿದೆ ಅಂತ ನೋಡಿ ಮನೆಗೆ ಕಳಿಸ್ತೀನಿ ಅಂತ ಹೇಳಿದ್ರು. ನನಗೆ ಆಲ್ರೆಡಿ ಸ್ವಲ್ಪ ಡೌಟ್ ಬಂದುಬಿಟ್ಟಿತ್ತು. ಆಮೇಲೆ ನೀರಾದರೂ ಕುಡಿತೀನಿ ಅಂದರೆ ಇಲ್ಲ ನೀರು ಬೇಡ, ಅಲ್ಲೇ ಹೋಗಿ ಕುಡಿಯೋಣ ಅಂತ ಊಟ ಏನು ಆರ್ಡರ್ ಮಾಡಿದ್ವಲ್ಲ ಅದನ್ನು ಪಾರ್ಸಲ್ ಮಾಡೋಕ್ಕೆ ಹೇಳಿ ಹಾಸ್ಪಿಟಲ್ ಹೋದ್ವಿ. ಹಾಸ್ಪಿಟಲ್ ಹೋದ ತಕ್ಷಣ ಅದು ಮೆಟ್ಲತ್ತು ಹೋದ ತಕ್ಷಣ ಡಾಕ್ಟರು ನನಗೆ ನೋಡ್ಬಿಟ್ಟು, ಇಲ್ಲಪ್ಪ ಬೇಬಿದು ಹಾರ್ಟ್ ಬೀಟ್ ಸರಿಗೆ ಬರ್ತಾ ಇಲ್ಲ, ಸೆಕ್ಷನ್ ಮಾಡಿಬಿಡೋಣ ಇವಾಗಲೇ, ಡಾಕ್ಟರ್ ಬರ್ತಾರೆ ಅಂತ ಅಂದರು. ಹಂಗೆ ಹೇಳಿದ ತಕ್ಷಣ ನನಗೆ ಫುಲ್ಲು ಮೈಂಡು ಬ್ಲಾಂಕ್ ಆಗಿಬಿಡ್ತು. ಏನಾಗ್ತಿದೆ ಏನು ಗೊತ್ತಾಗ್ತಿಲ್ಲ ನನಗೆ. ಲೈಕ್ ನಂಗೆ ಥ್ರೋಟ್ ಪ್ರೆಗ್ನೆನ್ಸಿ ಅದೇನೇ ಭಯ ಇದ್ದಿದ್ದು, ಡೆಲಿವರಿ ಎಲ್ಲ ಹೇಗಿರುತ್ತೆ, ಎಷ್ಟು ಪೇನ್ ಆಗುತ್ತೆ ಅದೇ ತಲೆಯಲ್ಲಿ ಇದ್ದಿದ್ದಲ್ವ. ಸೊ ಹೇಳಿದ ತಕ್ಷಣ ನಂಗೆ ಫುಲ್ಲು ಬ್ಲಾಂಕ್ ಆಗೋಯ್ತು. ಫುಲ್ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಡಾಕ್ಟರ್ ಅಲ್ಬೇಡ ಅಪ್ಪ, ನೀನು ಗಾಬರಿ ಆಯ್ತಂದ್ರೆ BP ವೇರಿಯೇಷನ್ ಆಗಿಬಿಡತ್ತೆ, ಸೊ ಏನು ಭಯ ಪಡ್ಕೊಬೇಡ ಆ ಥರ ಎಲ್ಲ ಹೇಳಿದ್ರು. ಬಟ್ ನಾನು ಅಷ್ಟೊತ್ತಿಗಾಗಲೇ ಫುಲ್ ಜೋರಾಗಿ ಹೇಳ್ತಾ ಇದ್ದೆ. ಆವಾಗ ಡಾಕ್ಟರ್ ಬಂದು ಸಮಾಧಾನ ಮಾಡಿದ್ರು. ಆ ಥರ ಅಲ್ಲ ಮೌನ, ಲೈಕ್ ಬೇಬಿ ಏನಿದೆ ಅಲ್ವಾ, ತುಂಬ ಜಾಸ್ತಿ ಓಡಾಡಿ ಬೇಬಿದು ಅಂಬಿಕಲ್ ಕಾರ್ಡ್ ಇರುತ್ತೆ ಅಲ್ವಾ, ಸೊ ಅದು ಒಂದು ರೌಂಡು ಹೆಡ್ಡಿಗೆ ಈ ಥರ ಸುತ್ಕೊಂಡ್ಬಿಟ್ಟಿದೆ. ಸೊ ಹಾಗಾಗಿ ಬೇಬಿದು ಹಾರ್ಟ್ ಬೀಟು ಸರಿಗೆ ಬರ್ತಾ ಇಲ್ಲ, ಮತ್ತು ಬೇಬಿ ಕೂಡ ತುಂಬ ಟಯರ್ಡ್ ಆಗಿದೆ ಆ ಥರ ಹೇಳಿದ್ರು. ಆವಾಗ ಫುಲ್ಲು ಭಯ ಆಗೋಯ್ತು ನನಗೆ. ಅವ್ರು ಹಂಗೆ ಹೇಳಿದ ತಕ್ಷಣ ಅದನ್ನ ಜಾಸ್ತಿ ಅಳು ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಸಾರಿ. ಅದಾದಮೇಲೆ ಅಷ್ಟೇ ಡಾಕ್ಟರ್ ಸಮಾಧಾನ ಮಾಡಿಬಿಟ್ರು. ಅಷ್ಟೊತ್ತಿಗಾಗಲೇ ವಿಶ್ವನ ಆಲ್ರೆಡಿ ಆಪ್ರೇಷನ್ಗೆ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಮೆಡಿಸಿನ್ ತರೋದಕ್ಕೆ ಕಳಿಸಿದ್ರು. ನಾನು ಅಮ್ಮಂಗೆ ಎಲ್ಲ ಫೋನ್ ಮಾಡಿ, ಅವರೆಲ್ಲ ಗಾಬರಿ ಆಗಿದ್ರು ಇಷ್ಟೊತ್ತವರೆಗೂ ಬಂದಿಲ್ಲ ಅಂತ. ಅಮ್ಮ ಈ ಥರ ಆಪ್ರೇಷನ್ ಮಾಡ್ತಾರೆ ಅಂತ ಎಲ್ಲ ಹೇಳಿದೆ. ಅವ್ರಿಗೆಲ್ಲ ನಂದೇ ಯೋಚನೆ ಇದ್ದಿದ್ದು, ಅಂದರೆ ನನಗೆ ಸ್ವಲ್ಪ ಭಯ ಇತ್ತಲ್ವ, ನೀನೇನು ಟೆನ್ಷನ್ ತೊಗೋಬೇಡ, ಅಳ್ಬೇಡ, ನಾವು ಬರ್ತೀವಿ ಆ ಥರ ಎಲ್ಲ. ಆಮೇಲೆ ನಾನು ಹಾಸ್ಪಿಟಲ್ ಬ್ಯಾಗ್ ಎಲ್ಲ ಮುಂಚೆನೇ ಪ್ಯಾಕ್ ಮಾಡಿ ಇಟ್ಟು ಬಂದಿದ್ದೆ ಮನೆಯಲ್ಲಿ. ಸೊ ಅದನ್ನು ತಗೊಂಡು ಬರ್ತೀನಿ ಅಂತ ಹೇಳಿದ್ರು. ನಾನು ಫುಲ್ ಬ್ಲ್ಯಾಂಕ್ ಆಗಿದೆ, ಏನು ನಡೀತಿದೆ ಏನು ಒಂದೂ ಗೊತ್ತಾಗ್ತಾ ಇಲ್ಲ. ಅಲ್ಲಿ ವಿಶ್ವ ನೋಡಿದ್ರೆ ವಿಶ್ವ ಕಾಣಿಸ್ತಾ ಇಲ್ಲ. ಅವರು ಮೆಡಿಸಿನ್ ಥರ ಕಳಿಸ್ಬಿಟ್ಟಿದ್ದಾರೆ. ನನ್ನನ್ನು ಆಪ್ರೇಷನ್ಗೆ ಪ್ರಿಪೇರ್ ಮಾಡಬೇಕು, ಬನ್ನಿ ಅಂತ ಕರಿತಾ ಇದ್ದಾರೆ. ಫುಲ್ ಅಳ್ತಾನೇ ಇದ್ದೆ. ಅದಾದಮೇಲೆ ಆಪ್ರೇಷನ್ಗೆಲ್ಲ ಪ್ರಿಪೇರ್ ಮಾಡ್ತಾಯಿದ್ರು. ಪ್ರಿಪೇರ್ ಎಲ್ಲ ಮಾಡಾಯಿತು. ಅಷ್ಟೊತ್ತಿಗಾಗಲೇ ನನ್ನ ಮೈದನ್ನ ಮತ್ತು ಅಂದರೆ ವಿಶ್ವನ್ ಫ್ರೆಂಡ್ ಬಂದು ಅಮ್ಮನ ಕರ್ಕೊಬಂದಿದ್ರು. ಅವರಾಗಲೇ ಬಂದುಬಿಟ್ಟಿದ್ರು.
ಇಲ್ಲ, ಅಮ್ಮ ಬಂದಿರಲಿಲ್ಲ, ರಾಣಿ ಅಕ್ಕ ಬಂದಿದ್ರು, ವಿಶ್ವನ್ ತಂಗಿ ಮತ್ತು ನನ್ನ ಮೈದ್ನ ಇಬ್ಬರು ಬಂದಿದ್ರು. ನಾನು ಅದು ಪ್ರಿಪೇರ್ ಎಲ್ಲ ಮಾಡ್ತಾರಲ್ವಾ, ಫುಲ್ಲು ಜೋರಾಗಿ ಅಂದರೆ ಅಳ್ತಾ ಇದ್ದೆ. ಪಕ್ಕದಲ್ಲಿ ಯಾರೋ ಕಿರಿಸ್ತಾ ಇದ್ರಂತೆ, ನನಗೆ ಅದನ್ನು ಕೇಳಿಸಿಲ್ಲ, ಅಷ್ಟು ಅಳ್ತಾ ಇದ್ದೆ ನಾನು. ಅವರು ನನ್ನ ಹಸ್ಬೆಂಡ್ ಯಾರೋ ಅಳ್ತಾ ಇದ್ದಾರೆ, ಮೌನ ಅಳ್ತಾ ಇದ್ದಾಳೆ ನೋಡು ಅಂತ ವಿಶ್ವನ್ ತಂಗಿನ ಕಳಿಸಿದ್ರು. ಅವ್ರು ಬಂದು ನೋಡ್ಕೊಂಡು ಹೋದ್ರು, ಇಲ್ಲ ಇಲ್ಲ ಮೌನ ಅಲ್ಲ, ಬೇರೆ ಯಾರೋ ಅಳ್ತಾ ಇರೋದು ಅಂತ. ಅಷ್ಟವರೆಗೂ ನಾನು ಯಾರನ್ನೂ ನೋಡಿರಲಿಲ್ಲ. ಜಸ್ಟ್ ನನಗೊಂದು 5-10 ಮಿನಿಟ್ಸ್ ಅಷ್ಟೇ ಒಳಗಡೆ ಕರ್ಕೊಂಡು ಹೋಗಿದ್ದು ಪ್ರಿಪೇರ್ ಮಾಡೋದಕ್ಕೆ ಅಂತ. ಅಷ್ಟೊತ್ತಿಗಾಗಲೇ ನನಗೆ ನಮ್ಮ ಮನೆಯವ್ರು ಯಾರು ಕಾಣಿಸ್ತಾ ಇಲ್ಲ, ಎಷ್ಟೊತ್ತಿಗೆ ನೋಡ್ತೀನೋ ಆ ಥರ ಫೀಲ್. ರಿಪೇರ್ ಎಲ್ಲ ಆದಮೇಲೆ ನಮ್ಮ ಹತ್ರ ಸೈನ್ ಮಾಡಿಸ್ಕೊತಾರೆ ಆಪ್ರೇಷನ್ಗೆ ಹೋಗೋಕ್ಕಿಂತ ಮುಂಚೆ. ಅವರು ಸೈನ್ ಮಾಡಿ ಮೌನ ಅಂತ ಹೇಳ್ತಿದ್ದಾರೆ. ಕೈ ಫುಲ್ಲು ಶಿವರ್ ಆಗ್ತಾಯಿದೆ ನಂದು ಭಯಕ್ಕೆ. ಪಾಪ ಅವರು ಅನಸ್ತೇಶ ಕೊಡೋರು, ಅವರನ್ನೇ ಅನಸ್ತೇಶ ಕೊಡೋ ಡಾಕ್ಟರ್ ಅವರನ್ನೇ ಕೈ ಹಿಡಿದು ಸೈನ್ ಮಾಡಿಸಿದ್ರು. ನಾನು ಇಲ್ಲ ನಮ್ಮ ಮನೆಯವ್ರು ನೋಡಬೇಕು ಅಂತ ಜೋರಾಗಿ ಕಳಕ್ಕೆ ಸ್ಟಾರ್ಟ್ ಮಾಡಿದೆ. ಅವರು ಇಲ್ಲ ನಿಮ್ಮ ಮನೆಯವ್ರನ್ನ ನೋಡಿಬಿಟ್ಟೇನೆ ಆಪ್ರೇಷನ್ಗೆ ಕರ್ಕೊಂಡು ಹೋಗೋದು ಅಂತ ಹೇಳಿ ರೂಮಿಂದ ಆಚೆ ಬಂದೆ. ರೂಮಿಂದ ಆಚೆ ಬಂದ ತಕ್ಷಣ ಇವ್ರನ್ನೆಲ್ಲ ನೋಡಿ ಇನ್ನೂ ಜಾಸ್ತಿ ಅಳು ಬರೋದಕ್ಕೆ ಸ್ಟಾರ್ಟ್ ಆಯಿತು ನನಗೆ. ಆಮೇಲೆ ಓಕೆ ಟೈಮ್ ಇಲ್ಲ, ಅಷ್ಟರಲ್ಲಿ ಡಾಕ್ಟರ್ ಬರ್ತಿದ್ದಾರೆ, ಅನಸ್ತೇಶ ಕೊಡಬೇಕು, ನಾವು ಹೋಗೋಣ ಆ ಥರ ಹೇಳ್ತಾಯಿದ್ರು. ಆಮೇಲೆ ವಿಶ್ವ ಸರಿ ಹುಷಾರು ಆ ಥರ. ಅನಸ್ತೇಶ ಡಾಕ್ಟರ್ ಎಲ್ಲ ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇದ್ರು, ಫ್ರೆಂಡ್ಲಿ ಆಗಿ. ನನಗೆ ನೆನಪಿರೋದು ಬಂದು ಜಸ್ಟ್ ನಾನು ಅಳ್ತಾನೆ ಇದ್ದೆ ಆಲ್ಮೋಸ್ಟು. ಆಮೇಲೆ ಇನ್ನೊಂದೇನು ಒಳ್ಳೇದಾಯ್ತು ಅಂತಂದರೆ, ನಂದು 2nd PU ಫ್ರೆಂಡ್ ಒಬ್ಳು ಅಲ್ಲೇ ವರ್ಕ್ ಮಾಡ್ತಾ ಇದ್ಲು. ಪಾಪ ನಾನು ಅವಳನ್ನ ರೆಕಗ್ನೈಸೇ ಮಾಡಿಲ್ಲ, ಅವಳೇ ನನ್ನ ರೆಕಗ್ನೈಸ್ ಮಾಡಿ ನಿನ್ನ ಮೌನ ಅಲ್ವಾ, ನಾನು 2nd PU ಓದ್ತಿದ್ದಾಗ ಫ್ರೆಂಡ್ ಅಂತ ಹೇಳಿದ್ಲು. ಆವಾಗ ನೆನಪಾಯ್ತು. ಅವಳು ಪಾಪ ಬಂದು ನಾನು ಅಳ್ತಿದ್ದಿನ ನೋಡಿ ಅವಳೇ ಪಾಪ ಈ ಥರ ಕೈ ಮೇಲೆಲ್ಲ ಮಲಗಿಸ್ಕೊಂಡು ಅನಸ್ತೇಶ ಕೊಡಿಸಿದ್ಲು. ಅನಸ್ತೇಶ ಕೊಟ್ಟಾದ್ಮೇಲೆ ಕೊಟ್ಟ ತಕ್ಷಣ ನಮ್ಮ ಡಾಕ್ಟರ್ ಬಂದು ಮಾತಾಡಿಸ್ಕೊಂಡು ಫ್ರೆಂಡ್ಲಿಯಾಗಿ, ಏನಪ್ಪ ಮೌನ ಹಿಂಗಿದೆ, ಇವಾಗೇನು ಪೇಯ್ನ್ ಆಗಲ್ಲ ನಿನಗೆ ಆ ಥರ ಎಲ್ಲ ಹೇಳ್ತಾ ಇದ್ರು. ಓಕೆ ಸ್ಟಾರ್ಟ್ ಮಾಡೋಣ ಅಂತಿದ್ದಾರೆ. ನನಗೆ ಭಯ ಅಲ್ವಾ, ನಾನು ಅವ್ರನ್ನ ಕೇಳ್ತಾ ಇದ್ದೀನಿ, ನನ್ನ BP ಲೋ ಇದೆಯಾ ಡಾಕ್ಟರ್, ಇನ್ನು ನನಗೆ ಅನಸ್ತೇಶ ಬಂದಿಲ್ಲ, ಆಪ್ರೇಷನ್ ಮಾಡಬೇಡಿ ಆ ಥರ ಹೇಳ್ತಾ ಇದ್ದೆ. ಅವರೆಲ್ಲರೂ ಫುಲ್ಲು ನಗ್ತಾ ಇದ್ದಾರೆ. ಅವರು ಓಕೆ ಕಾಲ್ ಲಿಫ್ಟ್ ಮಾಡು ಮೇಲೆ ಅಂತ ಹೇಳಿದ್ರು. ಒಂದ್ಸಲ ಕಾಲ್ ಲಿಫ್ಟ್ ಮಾಡಿದೆ, ಇನ್ನೊಂದ್ಸಲ ಲಿಫ್ಟ್ ಮಾಡು ಅಂತ ಹೇಳಿದ್ರು. ಆಗ ಲಿಫ್ಟ್ ಮಾಡೋಕ್ಕಾಗಲಿಲ್ಲ. ಸೊ ಅನಸ್ತೇಶ ಬಂದಿದೆ ಅಮ್ಮ, ಆ ಥರ ಎಲ್ಲ ಜಾಸ್ತಿ ಟೈಮ್ ಬಿಡೋದಕ್ಕಾಗೋದಿಲ್ಲ ಅಂತ. ಸೊ ಆಪ್ರೇಷನ್ ಮಾಡಿದ್ರು. ಎಷ್ಟು ಅಂದರೆ ನೀಟಾಗಿ ಅನಸ್ತೇಶ ಕೊಟ್ಟಾದ್ಮೇಲೆ ನಿಮ್ಗೆ ಏನು ಪೇಯ್ನ್ ಗೊತ್ತಾಗಲ್ಲ. ಆಪ್ರೇಷನ್ ಸ್ಟಾರ್ಟ್ ಮಾಡಿ ಒಂದು 2 ಮಿನಿಟ್ಸ್ಗೆಲ್ಲನೂ ಡಾಕ್ಟರ್ ಕೇಳಿದ್ರು, ನಿಂಗೆ ಯಾವ ಬೇಬಿ ಇಷ್ಟ ಅಂತ. ನಾನು ಅಳ್ತಾನೆ ಇನ್ನು ನನಗೆ ಗರ್ಲ್ ಬೇಬಿ ಅಂದರೆ ಇಷ್ಟ ಅಂತ ಹೇಳಿದೆ. ಅವರು ಸಡನ್ನಾಗಿ ಎತ್ಬಿಟ್ಟು ನಿನಗೆ ಗರ್ಲ್ ಬೇಬಿನೇ ಆಗಿದೆ ಅಂತ ಹೇಳಿದ್ರು. ನಾನು ಅಷ್ಟೋವರೆಗೂ ಅಳ್ತಾನೆ ಇದೆ ಅಲ್ವಾ. ಜಸ್ಟ್ ನನ್ನ ಬೇಬಿದು ಫೇಸ್ ನೋಡಿದ ತಕ್ಷಣ ಅಳು ಎಲ್ಲ ಮಾಯ ಆಗೋಯ್ತು. ಅವಾಗ ನಗೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅವಾಗ ಓ ಚಿನ್ನಮ್ಮ ಅಂತ ಎಲ್ಲ ಡಾಕ್ಟರು ಅಯ್ಯೋ ನೋಡಿ ಎಷ್ಟು ಖುಷಿ ಇವಳಿಗೆ ಹುಡುಗಿ ಪಾಪು ಅಂದರೆ ಅಂತ ಹೇಳ್ತಾಯಿದ್ರು. ಅದಾದಮೇಲೆ ಏನೇನೋ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೆ. ಮೇ ಬಿ ಅನಸ್ತೇಶಾಗ ಅನಿಸುತ್ತೆ. ನನ್ನ ಹಸ್ಬೆಂಡ್ಗೆ ಬೇಬಿ ಗರ್ಲ್ ಅಂದರೆ ಇಷ್ಟ ಆ ಥರ ಎಲ್ಲ ಡಾಕ್ಟರ್ ಕಾನ್ವರ್ಸೇಷನ್ ಮಾಡ್ತಾನೆ ಇದ್ರು. ಅದಾದಮೇಲೆ ಬೇಬಿನ ಅಂದರೆ ಕ್ಲೀನ್ ಎಲ್ಲ ಮಾಡಿ ಫುಲ್ಲು ಜೋರಾಗಿ ಅಳ್ತಾ ಇದ್ಲು. ನಾನು ಕೇಳ್ತಾ ಇದ್ದೆ ನನ್ನ ಬೇಬಿನೇನು ಅಳ್ತಾ ಇರೋದು ಅಂತ. ಅವನು ಓದು ನೋಡಿ ಎಷ್ಟು ಜೋರಾಗಿ ಅಳ್ತಾ ಇದ್ದಾಳೆ ಆ ಥರ ಮಾತಾಡಿಸ್ತಿದ್ರು. ಆ ಬೇಬಿನೆಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ತಂದುಕೊಟ್ರು. ಫಸ್ಟ್ ಟೈಮು ಇಲ್ಲಿ ಮಲಗಿಸ್ತಾರೆ. ಫೀಲ್ ಹೇಳೋದಕ್ಕೆ ಬರೋದಿಲ್ಲ. ಇಷ್ಟು 9 ಮಂತ್ಸು ಕಷ್ಟಪಟ್ಟಿದ್ದು, ಎದ್ರುಕೊಂಡಿದ್ದು ಅದೆಲ್ಲ, ಮತ್ತು ಆಪ್ರೇಷನ್ ಆದಮೇಲೆ ಪೇಯ್ನ್ ಆಗೋದು ಅದೆಲ್ಲ ಏನೂ ಅನಿಸಲ್ಲ. ಆ ಒಂದು ಟಚ್ ಇದೆ ಅಲ್ವಾ, ಅದು ಎಲ್ಲದನ್ನು ಮಾಯ ಮಾಡಿಬಿಡುತ್ತೆ. ಅದಾದಮೇಲೆ ನನಗೆ ಸ್ಟಿಚಸ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ಗೊತ್ತಾಗ್ತಿರತ್ತೆ ಅವರು ಸ್ಟಿಚ್ ಮಾಡ್ತಿರೋದೆಲ್ಲ, ಬಟ್ ನಿಮಗೇನು ಪೇಯ್ನ್ ಆಗ್ತಾ ಇರಲ್ಲ. ಆ ಬೇಬಿನ ಆಚೆ ಕರ್ಕೊಂಡೋದ್ರು ಡ್ಯಾಡಿಗೆ ತೋರ್ಸೋದಕ್ಕೆ ಅಂತ. ಎಲ್ಲರೂ ತುಂಬ ಅಂದರೆ ತುಂಬ ಖುಷಿಪಟ್ಟರು ಅಂತ ಹೇಳಿದ್ರು. ಅಂದರೆ ನಾನು ಇರಲಿಲ್ಲ ಅಲ್ಲ, ಒಳಗಡೆ ಇದ್ದೆ. ಆಚೆ ಬಂದು ಫೋಟೋಸ್ ಎಲ್ಲ ನೋಡಿದ್ಮೇಲೆ ಓಕೆ ಎಷ್ಟು ಖುಷಿಯಾಗಿದೆ ಇವ್ರಿಗೆಲ್ಲ ಅಂತ ಗೊತ್ತಾಯ್ತು. ವಿಶ್ವವಂತೂ ಅಳ್ತಾ ಇದ್ರಂತೆ. ನಾನು ಒಳಗಿದ್ದಾಗ್ಲೂ ಅಷ್ಟೇ ಕೂತ್ಕೊಂತಾನೆ ಇರಲಿಲ್ಲ ಅಂತೆ. ಫುಲ್ಲು ಪಾಪ
ಅವ್ರ ಫ್ರೆಂಡ್ ಎಲ್ಲ ಕೂತ್ಕೊಳ್ಳೋ ಏನೂ ಆಗಲ್ಲ ಆ ಥರ ಎಲ್ಲ ಹೇಳಿದ್ರೆ ಓಡಾಡ್ತಾನೆ ಇದ್ರಂತೆ. ಮತ್ತು ಬೇಬಿ ನೋಡಿದ ತಕ್ಷಣ ಅವ್ರ ಕಣ್ಣಲ್ಲಿ ಖುಷಿ, ಕಣ್ಣೀರು, ತುಂಬ ಅಂದರೆ ತುಂಬ ಖುಷಿ ಆಯಿತು. ನನಗೆ ತುಂಬ ಇಷ್ಟ ಆಯಿತು ಬೇಬಿ ಗರ್ಲೇ ಆಗಬೇಕು ಅಂತ. ಸ್ಟಿಚಸ್ ಎಲ್ಲ ಮುಗೀತು. ಸ್ಟಿಚಸ್ ಮಾಡುವಾಗೂ ನಾನು ಹೇಳ್ತಾ ಇದ್ದೆ ಆಮೇಲೆ ಯಾವಾಗ ಮುಗಿಯುತ್ತೆ, ನಮ್ಮ ಮನೆಯವ್ರನ್ನ ನೋಡಬೇಕು ಅಂತ. ಆಯಿತು ಇರಮ್ಮ ಅಂತ ಒಂದು 15 ಮಿನಿಟ್ಸ್ ಆಗುತ್ತೆ ನಿಮಗೆ ಅದೆಲ್ಲ ಕ್ಲೀನ್ ಮಾಡಿ, 15 to 20 ಮಿನಿಟ್ಸ್ ಅದೆಲ್ಲ ಕ್ಲೀನ್ ಮಾಡಿ ಸ್ಟಿಚಸ್ ಎಲ್ಲ ಹಾಕೋ ಅಷ್ಟರಲ್ಲಿ. ಅದಾದಮೇಲೆ ಆಚೆ ಕರ್ಕೊಬಂದರು. ಆಚೆ ಕರ್ಕೊಬಂದ ತಕ್ಷಣ ಎಷ್ಟು ಖುಷಿ ಆಯಿತು ಅಂತ ಅಂದರೆ ನಮ್ಮ ಮನೆಯವ್ರ ಮುಖ ಎಲ್ಲ ನೋಡಿ. ನಾವು ಆಪ್ರೇಷನ್ ಥಿಯೇಟ್ರ್ ಹೋಗಿದ್ದೆ ಅರೌಂಡ್ ಲೈಕ್ ಹಾಫ್ ಆನ್ ಅವರ್ ಇರ್ಬೋದು. ಬಟ್ ಹಾಫ್ ಆನ್ ಅವರು ಎಲ್ಲೋ ಇದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಿರುತ್ತೆ ನಮ್ಮ ಮನೆಯವ್ರನ್ನ ನೋಡೋವರೆಗೂ. ಆಚೆ ಬಂದು ಅವರೆಲ್ಲರೂ ಹೆಂಗಿದ್ಯಾ, ಹುಷಾರಾಗಿದ್ಯಾ ಆ ಥರ ಎಲ್ಲ ಕೇಳ್ತಾಯಿದ್ರು. ಅವ್ರನ್ನೆಲ್ಲ ನೋಡಿ ತುಂಬ ಖುಷಿ ಆಯಿತು. ಅದಾದಮೇಲೆ ವಾರ್ಡಿಗೆ ಶಿಫ್ಟ್ ಮಾಡಿದ್ರು. ನಾವು ಸ್ಪೆಷಲ್ ರೂಮ್ ತೊಗೊಂಡಿದ್ವಿ. ತುಂಬ ಚೆನ್ನಾಗಿತ್ತು. ಹಾಸ್ಪಿಟಲ್ ಬಂತು. ನಮ್ಗೆ ಹಾಸ್ಪಿಟಲ್ ಅಂತಲೇ ಅನ್ನಿಸ್ತಿರ್ಲಿಲ್ಲ, ಮನೆ ಫೀಲ್ ಆಗ್ತಾಯಿತ್ತು. ಮತ್ತು ನಮ್ಮ ಸಿಹಿ ಹುಟ್ಟಿದ್ದು ಬಂದು 11:20ಗೆ ಹುಟ್ಟಿದ್ದವಳು ನೈಟು. ಸೊ ಆಮೇಲೆ ಅಪ್ಪಂಗೆಲ್ಲ ಕಾಲ್ ಮಾಡಿದಾಗ ಗರ್ಲ್ ಬೇಬಿ ಆಯಿತು ಅಂತ ಹೇಳಿದಂತೆ ನನ್ನ ಮೈದ್ನ. ಅದಕ್ಕೆ ನಮ್ಮ ಡ್ಯಾಡಿ ಓಕೆ ಪಾಪು ಹೋಗ್ಲಿ, ಮೌನ ಹೆಂಗಿದ್ದಾಳೆ, ಅವಳು ಓಕೆ ಇದ್ದಾಳ ಅಂತ ಕೇಳ್ತಾ ಇದ್ರಂತೆ. ತುಂಬ ಭಯ ಪಡ್ಕೊಂಡ್ಬಿಟ್ಟಿದ್ರು ಅವರೆಲ್ಲ. ಅಷ್ಟು ನಾನು ಆಚೆ ಬರೋಷ್ಟೊತ್ತಿಗಾಗಲೇ ಅಮ್ಮ ಎಲ್ಲ ಬಂದಿದ್ರು. ಸೊ ಬಂದು ಬೇಬಿಗೆ ಅಂದರೆ ಹೊಟ್ಟೆ ಹಸ್ತಿರತ್ತಲ್ಲ, ಮತ್ತು ನಾವು ಬೆಳಿಗ್ಗೆಯಿಂದ ಏನು ತಿಂದಿರಲಿಲ್ಲ ಆಲ್ಮೋಸ್ಟು. ಸೊ ಅದಾದಮೇಲೆ ಡಾಕ್ಟರ್ ಬಂದು ಹೇಳ್ಕೊಡ್ತಾರೆ ಈ ಥರ ಫೀಡ್ ಮಾಡಬೇಕು ಅಂತ ಹೇಳಿ. ಫಾರ್ಮುಲಾ ಮಿಲ್ಕು ತರಿಸಿ ನನ್ನ ಫ್ರೆಂಡೇನೆ ಪಾಪ ಬೇಬಿಗೆಲ್ಲ ಫೀಡ್ ಮಾಡಿ ಮಲಗಿಸ್ಬಿಟ್ಟು ಹೋದ್ಲು. ಹಾಸನಲ್ಲಿ ತನ್ಯಾ ಹಾಸ್ಪಿಟಲ್ ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ನಾನು ಅದನ್ನೇ ಯೋಚನೆ ಮಾಡ್ತಾಯಿದ್ದೆ, ಇಷ್ಟು ದಿನದವರೆಗೂ ಹೇಗಿರುತ್ತೆ ಡೆಲಿವರಿ ಆ ಥರ ಎಲ್ಲ ಯೋಚನೆ ಮಾಡ್ತಾಯಿದ್ವಿ. ಬಟ್ ಸಡನ್ನಾಗಿ ಲೈಕ್ ಡೆಲಿವರಿ ಆಗೋಯ್ತು ಒಂದು ದಿನದಲ್ಲೇ. ಒಂದೊಂದು ಸಲ ಆಗಾಗಿದೆ ಬೆಟರ್ ಅನಿಸುತ್ತೆ. ಯಾಕಂದರೆ ಸಡನ್ನಾಗಿ ಡೆಲಿವರಿ ಮಾಡಿದ್ರಿಂದ ನನಗೆ ಎಲ್ಲೂ ಯೋಚನೆ ಮಾಡೋದಕ್ಕೆ ಟೈಮ್ ಸಿಕ್ಕಿಲ್ಲ, ಏನಾಗ್ತಿದೆ ಅಂತಲೂ ಗೊತ್ತಾಗ್ತಿರ್ಲಿಲ್ಲ. ಏನಾದರೂ ಅವ್ರು ಒಂದಿನ ಮುಂಚೆ ಹೇಳ್ಬಿಟ್ಟಿದ್ರೆ ಮೇ ಬಿ ನಾನು ಯೋಚನೆಲೇ ಇರ್ತಿದ್ದೆ ಅನಿಸುತ್ತೆ, ಹತ್ಕೊಂಡು. ಸೊ ಎಲ್ಲ ಚೆನ್ನಾಗಾಯಿತು. ಒಂದು 3 ಡೇಸು 2 ಡೇಸ್ ಅನ್ಕೊತೀನಿ, 2 ಡೇಸ್ ಅಲ್ಲೇ ಇದ್ವಿ. ಸೊ ಅವರು ಉಂಡೆಲ್ಲ ನೋಡಿ ನಾರ್ಮಲ್ ಅಂತ ಹೇಳಿದ್ಮೇಲೆ ಡಿಸ್ಚಾರ್ಜ್ ಮಾಡಿ ಕಳಿಸಿದ್ರು, ಮನೆಗೆ ಬಂದ್ವಿ. ಹೀಗಿತ್ತು ನನ್ನ ಡೆಲಿವರಿ ಬ್ಲಾಗ್. ಆ್ಯಂಡ್ ಇನ್ನೊಂದು ಏನು ಹೇಳ್ತೀನಿ ಅಂತ ಅಂದರೆ, ಯಾರ್ಯಾರು ಪ್ರೆಗ್ನೆನ್ಸಿ ಇದ್ದೀರಲ್ಲ, ಆಲ್ಮೋಸ್ಟ್ 9 ಮಂತ್ಸ್ ಕಂಪ್ಲೀಟ್ ಆಗಿದೆ ಅಂದರೆ ಪ್ಲೀಸ್ ಏನೇ ಆದ್ರೂ ಡಾಕ್ಟರ್ ನಿಮಗೆ 1 ವೀಕ್ಲಿ ಚೆಕಪ್ ಹೇಳಿದ್ದಾರೆ ಅಂದರೆ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಬೇಬೀಸ್ದು ವೀಕ್ಲಿ ಕೂಡ ಹಾರ್ಟ್ ಬೀಟು ಚೇಂಜ್ ಇರುತ್ತೆ. ಬಟ್ ನಾವು ಬೇಬಿಗೆ ಏನಾಗ್ತಿದೆ ಅಂತ ನಮಗೆ ನೋಡೋದಕ್ಕಾಗೋದಿಲ್ಲಲ್ವ, ಬಟ್ ನಾವು ಫೀಲ್ ಮಾಡ್ಕೋಬೋದಷ್ಟೇ ಪ್ರೆಗ್ನೆಂಟ್ ಆಗಿದ್ದಾಗ. ಸೊ ನನಗಾಗಿದ್ದ ಅನುಭವ ಹೇಳ್ತಾ ಇದ್ದೀನಿ. ಸೊ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ. ಲೈಕ್ ನಾವು ಅವತ್ತು ಟ್ಯೂಸ್ಡೇ ಹೋಗ್ಬೇಕಂತ ಅಂದ್ಕೊಂಡೇ ಇರಲಿಲ್ಲ. ಯಾವುದೋ ದೇವ್ರು ಇದು ಅನಿಸುತ್ತೆ, ನಮ್ಮ ಮನಸ್ಸು ಚೇಂಜ್ ಆಗಿ ನಾವು ಟ್ಯೂಸ್ಡೇ ಹಾಸ್ಪಿಟಲಿಗೆ ಹೋದ್ವಿ. ಅದನ್ನು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಲೈಕ್ ಟ್ಯೂಸ್ಡೇ ಹೋಗಿಲ್ಲ ಅಂದರೆ ಏನಾಗ್ತಿತ್ತೋ ಏನೋ ಅದನ್ನು ಇಮ್ಯಾಜಿನ್ನೇ ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳ್ಬೋದು. ಸೊ ಆದಷ್ಟು ಸೇಫಾಗಿರಿ, ಮತ್ತು ಹೆಲ್ತಿ ಫುಡ್ ತಿನ್ನಿ, ಲಾಟ್ ಆಫ್ ವಾಟರ್ ಕುಡೀರಿ, ಮತ್ತು ಯಾವುದೇ ಕಾರಣಕ್ಕೂ ನೀವು ವೀಕ್ಲಿ ಚೆಕಪ್ನ ಮಿಸ್ ಮಾಡ್ಕೊಬೇಡಿ. ನಾನು ಹೇಳಿದೆ ಅಲ್ವಾ, ನಾವೇನಾದರೂ ಅವತ್ತು ಟ್ಯೂಸ್ಡೇ ಹೋಗಿಲ್ಲ ಅಂತ ಹೇಳಿದ್ರೆ ಅವರು ಅವತ್ತು ಸಡನ್ನಾಗಿ ಆಪ್ರೇಷನ್ ಮಾಡೋದಕ್ಕೆ ಕಾರಣನೇ ನನ್ನ ಬೇಬಿದು ಅಂಬಿಕಲ್ ಕಾರ್ಡ್ ಬಂದು 1 ರೌಂಡ್ ಹೆಡ್ಡಿಗೆ ರೌಂಡ್ ಆಗಿಬಿಟ್ಟಿತ್ತು. ಸೊ ಹಾಗಾಗಿ ಪ್ಲೀಸ್ ಎಲ್ಲರೂ ಯಾರೂ ವೀಕ್ಲಿ ಚೆಕಪ್ನ ನೆಗ್ಲೆಕ್ಟ್ ಮಾಡಬೇಡಿ. ಸ್ಟೇ ಸ್ಟ್ರಾಂಗ್. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್.